ಜಾನಪದವನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಕೆಲಸ ಆಗಬೇಕಾಗಿದೆ ಎಂದು ಕಸಾಪ ಕಾಜಪ್ಪ ಹಾಗೂ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಹೇಳಿದರು. ಅವರು ಕರ್ನಾಟಕ ಜಾನಪದ ಪರಿಷತ್ತು ಸಾಗರ ಶಾಖೆಯಿಂದ ಇಲ್ಲಿನ ವಿನೋಬನಗರದ ಸತ್ಯನಾರಾಯಣ ಸಿರಿವಂತೆ ಇವರ ಅನುಗ್ರಹ ಮನೆಯಂಗಳದಲ್ಲಿ ಆಯೋಜಿಸಿದ್ದ ಮನೆಯಂಗಳದಲ್ಲಿ ಜಾನಪದ ಸಂಭ್ರಮ ಕಾರ್ಯಕ್ರಮವನ್ನು ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಜಾನಪದಕ್ಕೆ ವಿಶಿಷ್ಟವಾದ ಶಕ್ತಿ ಇದೆ. ಜನರ ಬದುಕಿಗೆ ಸ್ಫೂರ್ತಿ ಹಾಗೂ ಪ್ರೇರಣೆಯಾಗಿದೆ. ಸಾಗರ ಸಾಹಿತ್ಯ ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯಿಂದ ಕೂಡಿದೆ. ಇಲ್ಲಿ ಅನೇಕ ಸಾಹಿತಿಗಳು, ಕಲಾವಿದರು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಅತಿ ಹೆಚ್ಚು ಗುರುತಿಸಿಕೊಂಡವರು ಸಾಗರದವರು. ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕೆಲಸಕ್ಕೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು, ಪ್ರೋತ್ಸಾಹಿಸುವ ಕೆಲಸ ಆಗಬೇಕಾಗಿದೆ. ನಿರಂತರವಾಗಿ ತೊಡಗಿಸಿಕೊಳ್ಳುವ ಮೂಲಕ ಕಟ್ಟುವ ಕೆಲಸ ಮಾಡಬೇಕಾಗಿದೆ. ಮನೆ ಮನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುವಂತಾಗಲಿ ಎಂದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಮಾತನಾಡಿ, ಮನಸ್ಸಿಗೆ ಹತ್ತಿರವಾಗಿರುವುದೇ ಜಾನಪದವಾಗಿದೆ. ಕಲೆ, ಸಾಹಿತ್ಯವನ್ನು ಗ್ರಾಮೀಣ ಭಾಗಕ್ಕೆ ಕೊಂಡೊಯ್ಯುವ ಕೆಲಸ ಆಗಬೇಕಾಗಿದೆ. ಇಂತಹ ಮನಸ್ಸುಗಳನ್ನು ಬೆಸೆಯುವ ಕೆಲಸ ಆಗಲಿ ಎಂದವರು ಹೇಳಿದರು. ಕಸಾಪ ಅಧ್ಯಕ್ಷ ವಿಟಿ ಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕರ್ನಾಟಕ ಜಾನಪದ ಪರಿಷತ್ತು ನಾಡೋಜ ಎಚ್.ಎಲ್. ನಾಗೇಗೌಡ ಅವರ ಕನಸಿನ ಒಂದು ದೊಡ್ಡ ಸಾಮ್ರಾಜ್ಯ ಅದು ನಿರ್ಮಾಣ ಆಗಿರುವಂಥದ್ದು. ಬಹುಶಃ ವಿಶ್ವದ ಯಾವುದೇ ರಾಷ್ಟ್ರದಲ್ಲಿ ಜಾನಪದಕ್ಕೆ ಸಂಬಂಧಪಟ್ಟಂತಹ ಇಂತಹದೊಂದು ಸಂಘಟನೆಯನ್ನ ಮಾಡಿ ರಾಮನಗರದಲ್ಲಿ ಜಾನಪದ ಲೋಕ ಸುಮಾರು 20 ಎಕರೆ ಪ್ರದೇಶದಲ್ಲಿ ಅದು ಅನಾವರಣಗೊಂಡಿರುವಂಥದ್ದು. ನಾವು ಇಲ್ಲಿ ಹುಚ್ಚಪ್ಪ ಮಾಸ್ತರನ್ನ, ಗೌರಮ್ಮ ಅವರೆಲ್ಲ ನೆನಪು ಮಾಡ್ಕೋಬೇಕು. ಯಾಕೆಂದ್ರೆ ನಾಗೇಗೌಡರ ಜೊತೆಯಲ್ಲಿ ಅವರು ಅನೇಕ ಇಲ್ಲಿಯ ಜಾನಪದ ಸಂಪತ್ತನ್ನ ಸಂಗ್ರಹ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಬಹುಶಃ ಈ ನಾಡಿನ ಜಾನಪದದ ಏನು ಹಾಡುಗಳಿದಾವೆ, ಒಗಟುಗಳಿದಾವೆ, ಗಾದೆಗಳಿದಾವೆ, ಸುಮಾರು 1000 ಗಂಟೆಗಳ ಕಾಲ ಕೇಳಬಹುದಾದಷ್ಟು ದೊಡ್ಡ ಸಂಗ್ರಹವನ್ನು ಅವರು ಮಾಡಿ ಜೋಪಾನ ಮಾಡಿ ಇಟ್ಟಿದ್ದಾರೆ. പക്ഷെ ಇವತ್ತು ನಾವು ಅವರು ಸುಮಾರು 50 ವರ್ಷಗಳ ಹಿಂದೆ ಶಿವಮೊಗ್ಗದಲ್ಲಿ ಅವರು ಜಿಲ್ಲಾಧಿಕಾರಿಗಳಾಗಿದ್ದರು. ಒಬ್ಬ ಜಿಲ್ಲಾಧಿಕಾರಿ ಆಗಿ ಆ ಸಾಹಿತ್ಯಿಕವಾಗಿ ಮತ್ತು ಜಾನಪದದ ವಿಚಾರದಲ್ಲಿ ಅವರ ಆಸಕ್ತಿ ಅಂತಹದ್ದು ಒಂದು ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯಿತು. ಅವರ ಆಶಯದಂತೆಯೇ ನಾವೆಲ್ಲ ಕೆಲಸವನ್ನು ಮಾಡ್ತಿದ್ದೀವಿ. ಬಹುಶಃ ನಮಗೆಲ್ಲ ಏನೋ ಭಾರಿ ಅನುದಾನ ಬರ್ತಿದೆ ಅಂತ ನೀವೇನಾದ್ರು ಭಾವಿಸ್ಕೊಂಡಿದ್ರೆ ಖಂಡಿತ ಸುಳ್ಳು.